ದೇವರು ಅಂದ್ರೇ ಒಂದು ನಂಬಿಕೆ. ಆ ನಂಬಿಕೆನ ಎಲ್ಲೋ ಒಂದು ಕಡೆ ಮಿಸ್ಯೂಸ್ ಮಾಡ್ಕೊಳ್ತಾ ಇರೋದು ನನಗೂ ಕೂಡ ಇಷ್ಟ ಇಲ್ಲ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಶ್ರೀ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ಶಕ್ತಿಪೀಠ ದೇವಸ್ಥಾನದ ಜೀವನೋದ್ಧಾರ ಸೇವಾ ಟ್ರಸ್ಟಿಗೆ ಬಂದಿದ್ದೀವಿ. ಇದು ದೇವಸ್ಥಾನ ಕಮ್ ಟ್ರಸ್ಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಎಷ್ಟೇ ಜನ ಬಂದರೂ ನಿಮ್ಮ ಫೇಸ್ನ ನೋಡಿ ಅವರು ಅಂತ ಪ್ರೆಡಿಕ್ಷನ್ ಮಾಡ್ತಾರೆ. ಹಂಗಾರೆ ನಿಮ್ಮ ಹತ್ರ ಪಾಸ್ಟ್ ಏನಾಗಿತ್ತು, ಫ್ಯೂಚರಲ್ಲಿ ನಡೀತಿದೆ ಅಂತ ಅಂದ್ಬಿಟ್ಟು ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅದನ್ನೆಲ್ಲ ನೀವು ಇಲ್ಲಿ ಬಂದು ಓಪನ್ ಆಗಿ ಹೇಳ್ಕೊಬೋದು. ಒಂಥರ ಮೆಂಟಲ್ ಪೀಸ್, ಒಂದು ಒಳ್ಳೆ ಎನರ್ಜಿ ಸಿಗೋದು ಒಂದು ಪ್ಲೇಸ್ ಅಂತಲೇ ಹೇಳಬೇಕು. ಆ್ಯಂಡ್ ಟ್ರಸ್ಟು ಆ್ಯಕ್ಚುಲಿ ನೋಡೋಕೋದ್ರೆ ಇಲ್ಲಿನ ಯಾವುದೇ ದುಡ್ಡು ಅಥವಾ ಡೊನೇಷನ್ ಬಂದರೂ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಅಂದ್ಬಿಟ್ಟು ರಿಟರ್ನು ಒಂದೊಳ್ಳೆ ಸ್ಕೂಲ್ ಆಗಿರಲಿ, ಅನಾಥಾಶ್ರಮ ಆಗಿರಲಿ, ಅವ್ರಿಗೆ ಒಳ್ಳೆ ಬಟ್ಟೆ ಮತ್ತು ಬುಕ್ಸು ಅದಕ್ಕೆಲ್ಲ ಡೊನೇಟ್ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆ ವಿಷಯ ಅನ್ನಿಸ್ತು. ಸೊ ಒಂಥರ ಪಾಸಿಟಿವ್ ಎನರ್ಜಿ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಕವರ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಅಡ್ರೆಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಗುಡೇಮಾರನಹಳ್ಳಿ ಗ್ರಾಮ, ಉಡನಹಳ್ಳಿ, ಸೋಲೂರು ಹೋಬಳಿ, ಮಾಗಡಿ ತಾಲೂಕು, ರಾಮನಗರ ಡಿಸ್ಟ್ರಿಕ್ಟು, ನಿಯರ್ ನೆಲಮಂಗಲ, ಸೋಲೂರು. ಸೊ ನೆಲಮಂಗಲ ದಾಟಿ ಒಂದು ಟೋಲ್ ಇರುತ್ತೆ. ಸೊ ಟೋಲ್ ಆದಮೇಲೆ ನಿಯರ್ ಬೈಯು, ಬಟ್ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಹೋಗ್ಬಿಟ್ಟು ಡೀಟೇಲ್ ಆಗಿ ಯಾವ ಥರ ಇದೆ ದೇವಸ್ಥಾನ, ಹೆಂಗೆ ಕಟ್ಟಿದ್ದಾರೆ, ಸೊ ಅದನ್ನೆಲ್ಲ ಮಾತಾಡೋಣ. ಸೊ ಗುರುಗಳ ಹತ್ರನೂ ಮಾತಾಡೋಣ, ಬನ್ನಿ, ಲೆಟ್ಸ್ ಗೋ. ಅವ್ರೇನು ಅವಿವೇಕಿಗಳ ಜ್ಞಾನವಂತರ. ಶುಭ ಕಾರ್ಯ ಆಗುತ್ತೆ, ಕಣ್ಣೀರು ಹಾಕ್ಬೇಡಿ. ನೀವು ವಯಸ್ಸಾದವ್ರ ಹತ್ರ ನಮಗೆ ತಡೆಯೋಕ್ಕಾಗಲ್ಲ ಯಜಮಾನ್ರೆ. ಏನಂದ್ರೆ ಅಷ್ಟು ಅವ್ರದ್ದು ಮುಂದುವರಿಸ್ಕೊಂಡು ಮಾತಾಡೋದು. ಸ್ವಲ್ಪ ಬರುತ್ತೆ. ಯಾವ ಭಾಷೆ ಮಾತಾಡೋದು ಸ್ವಲ್ಪ ಮುಂದೆ ಬನ್ನಿ. ಇದು ಸಾಧ್ಯವಾಗ್ತಾ ಇಲ್ಲ. ಎಷ್ಟು ಶ್ರಮ ಪಟ್ಟರು ಸಹಿತ ಎಲ್ಲವನ್ನೂ ಕೊಟ್ಟಿದ್ದಾರೆ. ನಮಸ್ತೆ, ನನ್ನ ಹೆಸರು ಶ್ರೀ ಭವ್ಯ ತಾಯಮ್ಮನವರು ಅಂತ. ಹುಟ್ಟಿದ ಹೆಸರು ಭವ್ಯ, ಎಲ್ಲರೂ ತಾಯಮ್ಮನವರು ಅಂತ ಕರೀತಾರೆ, ಆದ್ದರಿಂದ ಶ್ರೀ ಭವ್ಯ ತಾಯಮ್ಮನವರೇ ಹೆಸರು. ದೇವಾಲಯ ಅಂತ ಹೇಳೋದಾದ್ರಪ್ಪ ತುಂಬ ಶ್ರಮ ಪಟ್ಟಿದ್ದೀನಿ. ಆ ಶ್ರಮ ಹೇಗಿತ್ತು ಅಂದರೆ, ಹಿಂದಿನ ದಿನಗಳ ನೆನೆಸ್ಕೊಂಡ್ರೆ ತುಂಬ ಕಣ್ಣೀರು ಬರುವಂತಹ ದಿನ, ಇವತ್ತಿನ ದಿನ ನೆನೆಸ್ಕೊಂಡ್ರೆ ತುಂಬ ಸುಂದರವಾದ ದಿನ ಅಂತ ನಾನು ಹೇಳಬಲ್ಲೆ. ಯಾಕಂದರೆ ಈ ಮಹಾತಾಯಿಯವರು ಸ್ವಪ್ನದಲ್ಲಿ ಗೋಚಾರ ಆಗಿ ನನಗೆ ಅಮ್ಮನವ್ರು ಬಂದಿದ್ದು. ನಾನು ಮಾಡಿದವರ ಮನೆಯಲ್ಲೇ ಇದ್ದೀನಿ, ಮಗು ನನ್ನ ಕರ್ಕೊಬಂದು ಪೂಜೆ ಮಾಡು ಅಂತ ಹೇಳಿದಾಗ ನಾನು ಸ್ವಲ್ಪ ಕನಸ ಇದು ಅಂತ ಪರಿವರ್ತನೆ ಆದೆ. ಯಾಕಂದರೆ ಇವತ್ತಿನ ಕಾಲದಲ್ಲಿ ದೇವ್ರ ಮೈ ಮೇಲೆ ಬರುತ್ತೆ ಅಂದರೆ ಯಾರೂ ಕೂಡ ನಂಬಲಿಕ್ಕದು ಅಸಾಧ್ಯ. ಯಾಕಂದರೆ ಮನುಷ್ಯನ ಮೇಲೆ ದೇವ್ರು ಬರುತ್ತೆ ಅಂದರೆ ಅದು ತುಂಬ ಕಷ್ಟ, ನಿಮ್ಗೆ ಗೊತ್ತಿರುತ್ತೆ. ಯಾಕಂದರೆ ಸಾಕಷ್ಟು ಜನರನ್ನು ನೀವು ನೋಡಿರ್ತೀರಿ. ಹಾಗಾಗಿ ನಾವು ಕೇಳ್ಕೊಂಡ್ವಿ, ಅಮ್ಮ ನೀವು ಬರುವಂಥದ್ದಾದರೆ ನಮ್ಮ ಭಾಗಕ್ಕೆ ನೀವಿರೋದು ಯಾವುದೋ ಪೂರ್ವಜನ್ಮದ ಪುಣ್ಯ ಫಲ ಅಂತ ತಿಳ್ಕೊಳ್ತೇವೆ. ಹಾಗಿರುವಂಥದ್ದಾದರೆ ನೀವು ಯಾವ ರೂಪದಲ್ಲಿ ಬರ್ತೀರಾ ಅಂತ ಹೇಳಿದ್ದಕ್ಕೆ, ಒಬ್ಬ ವ್ಯಕ್ತಿ ಬಂದಾಗ ತಾಯಿ ಮಡಲಿಗೆ ಅವನ ಕಣ್ಣರೇಖೆಯನ್ನು ನೋಡಿ ಅವನ ಒಂದು ಪೂರ್ವ ಬಲದ ಏನು ಒಳ್ಳೆಯದು ಕೆಟ್ಟದನ್ನ ತಿಳಿಸುವಂತಹ ದೇವತೆಯಾಗಿ ನಾನು ಬರ್ತೇನೆ ಮಗು, ಭಯ ಪಡಬೇಡ, ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಅವತ್ತಿನಿಂದ ಆ ಜಗನ್ಮಾತೆಯನ್ನು ಕರ್ಕೊಬಂದು ಇವತ್ತಿಷ್ಟು ಮಾತ್ರ ನಡೆಸ್ಕೊಂಡು ಹೋಗ್ತಾ ಇದ್ದೀನಪ್ಪ. ಸೂಪರ್ ಮ್ಯಾಮ್. ಈ ದೇವಾಲಯ ಅನ್ನುವಾಗ ಜನ ಬಂದ್ಬಿಟ್ಟು ತುಂಬಾ ದೇವಸ್ಥಾನ ಇದೆ, ಸೊ ಯಾವ ತರ ಪವರ್ ಎನರ್ಜಿ ಅನ್ನೋದು ತುಂಬಾ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಈ ಯಂಗ್ಸ್ಟರ್ಸ್ಗೆ. ಸೊ ಅವ್ರಿಗೆ ಇದು ಹೇಗ್ ಬಂದು ಅವ್ರಿಗೆ ಹೇಗೆ ಉಪಯೋಗ ಆಗುತ್ತೆ ಅಂತ ದೇವಸ್ಥಾನ ಅನ್ನೋದೇ ತುಂಬಾ ಒಳ್ಳೇದು. ಬಟ್ ಈ ಯಂಗ್ಸ್ಟರ್ಸ್ ತಿಳಿಸೋ ತರ ಯಾವ ತರ ನಾವು ಹೇಳ್ಬೋದು? ಎಲ್ಲ ವೀಕ್ಷಕರಿಗೂ ತಿಳಿಸುವಂಥದ್ದು ಮತ್ತು ಎಲ್ಲ ಭಕ್ತಾದಿಗಳಿಗೂ ತಿಳಿಸುವಂಥದ್ದು ಏನಂದರೆ, ದೇವರು ಅಂದ್ರೇ ಒಂದು ನಂಬಿಕೆ. ಆ ನಂಬಿಕೆನ ಎಲ್ಲೋ ಒಂದು ಕಡೆ ಮಿಸ್ಯೂಸ್ ಮಾಡ್ಕೊಳ್ತಾ ಇರೋದು ನನಗೂ ಕೂಡ ಇಷ್ಟ ಇಲ್ಲ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಮಾಟ ಮಂತ್ರ ಅದೆಲ್ಲ ಏನೂ ನಡೆಯೋದಿಲ್ಲಪ್ಪ. ಅದು ಹಿಂದಿನ ಕಾಲದಲ್ಲಿ ಋಷಿಮುನಿಗಳ ಕಾಲದಲ್ಲಿ ಇತ್ತು. ಅದು ಆ ಒಂದು ದಿನಗಳಲ್ಲಿ ಅದು ನಡೀತಾ ಇತ್ತು. ಇಂಥ ವ್ಯಕ್ತಿನ ಅವರು ಅಳಿಸ್ಬೇಕು ಉಳಿಸ್ಬೇಕು ಅನ್ನೋದು ಅವ್ರ ಕೈಯಲ್ಲಿ ಇರ್ತಾಯಿತ್ತು.
ಆ ರೀತಿಯಲ್ಲಿ ಇರಬೇಕಾದ್ರೂ ಅದೆಲ್ಲ ನಡೀತಾ ಇತ್ತು. ಆದರೆ ಇವತ್ತಿನ ಕಾಲದಲ್ಲಿ ಅಂಥ ತಾಂತ್ರಿಕ ಮಾಂತ್ರಿಕರು ಇಲ್ಲ. ನಾನು ಹೇಳುವಂಥದ್ದೇನೆಂದರೆ, ಭಗವತಿಯ ಮೊರೆ ಹೋಗಿ, ನೀವೇ ದೇವರು, ಎಲ್ಲ ನಿಮ್ಮಲ್ಲೇ ಇದೆ, ಒಳ್ಳೆಯದು ಕೆಟ್ಟದ್ದೆಲ್ಲ ನಿಮ್ಮಲ್ಲೇ ಇದೆ. ನಾವು ಸನ್ಮಾರ್ಗದ ಹಾದಿಯಲ್ಲಿ ಹೋದಾಗ ಅಲ್ಲೇ ನಮಗೆ ಭಗವಂತ ಕಾಣ್ತಾರೆ ಅನ್ನುವಂಥದ್ದು ನನ್ನ ಒಂದು ಹಾದಿ. ನಾನು ಆ ಹಾದಿನಲ್ಲಿ ಬಂದಿರೋಳು. ಇಲ್ಲಿನ ಪಾಸಿಟಿವ್ ಅಂತ ನೀವೇನು ಕೇಳುವಂಥದ್ದಾದರೆ, ಅಮ್ಮನವ್ರ ಹತ್ರ ಬರ್ತಾರೆ ಭಕ್ತಾದಿಗಳು. ಅಮ್ಮನವ್ರ ಹತ್ರ ಬಂದಾಗ ಅಮ್ಮನವರೇ ತ್ರಿಶೂಲ ರೂಪದಲ್ಲಿ ಬರೆಯುವಂಥದ್ದು ಇಲ್ಲಿ ವಿಶೇಷ. ಅದು ಹೇಗೆ ಅಂದರೆ, ಆ ತಾಯಿ ನನಗೆ ಕೊಟ್ಟಿರುವಂತಹ ಒಂದು ಜ್ಞಾನ ಭಂಡಾರ. ಅದು ಆ ಭಂಡಾರ ಹೇಗೆ ಕೊಟ್ಟಿದ್ದಾರೋ ಅದನ್ನು ನಾನು ತಿಳಿಸ್ತೇನೆ. ಮನುಕುಲಕ್ಕೆ ಈ ರೀತಿಯಲ್ಲಿ ಆಗಿದೆ, ಇಂಥ ಒಂದು ಪುಣ್ಯಕ್ಷೇತ್ರಗಳಲ್ಲಿ ನೀವು ಪರಿಹಾರ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೇನೆ. ಅದು ಇಲ್ಲಿನ ವಿಶೇಷತೆ. ಮತ್ತು ಇನ್ನೊಂದು, ತ್ರಿಶೂಲದಲ್ಲಿ ಅಮ್ಮ ಕೊಡುವಂಥದ್ದನ್ನು ಅದು ನನಗೆ ಅರ್ಥವಾಗುವಂತಹ ರೀತಿಯಲ್ಲಿ ತಿಳಿಸ್ತಾರೆ. ಅದನ್ನು ನಾನು ಮನುಕುಲಕ್ಕೆ ತಿಳಿಸ್ಕೊಡ್ತಾ ಇದ್ದೀನಪ್ಪ. ಅದು ಇಲ್ಲಿನ ವಿಶೇಷತೆ. ಸೊ ಯಾವುದೇ ರೀತಿ ಕಷ್ಟ ಸುಖ ಏನೇ ಇದ್ರೂ ನಿಮ್ಮ ಹತ್ರ ಬರ್ಬೋದು. ಪ್ರತಿಯೊಂದಕ್ಕೂ ನಾನು ಏನು ನಾನು ಆಗಲೇ ನಿಮಗೆ ತಿಳಿಸ್ದೆ. ಈಗ ಆ ರೀತಿಯಲ್ಲಿ ಮಾಟ ಮಂತ್ರ ಮಾಡೋದಾಗಿದ್ರೆ ರಾಜಕಾರಣಿಗಳಲ್ಲಿ ಅಲ್ಲೋಲ ಕಲ್ಲೋಲ ಆಗಬೇಕಿತ್ತು. ಈಗ ಇವತ್ತಿನ ದಿನ ನಾವೇನು ನೋಡ್ತಾ ಇದ್ದೀವಿ, ರಾಜಕೀಯ ಒಬ್ರನ್ನ ಮನುಷ್ಯ ಸಾಯಿಸೋದಾಗಿದ್ರೆ ಬರೀ ಇದೇ ನಡೀತಾ ಇತ್ತು ಅಲ್ವಾ? ಮತ್ತು ಗಡಿನಾಡಲ್ಲಿ ಯೋಧರು ಯಾಕೆ ಅಷ್ಟು ಕಷ್ಟಪಡಬೇಕಾಗಿತ್ತು? ಅಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಮಾಟ ಮಂತ್ರ ಮಾಡೋದಾಗಿದ್ರೆ ಪಾಕಿಸ್ತಾನನೇ ಇಲ್ದಾಗ ಮಾಡ್ಬೋದಿತ್ತಲ್ಲ. ಅದು ನಾವು ಜನಗಳಿಗೆ ಅದನ್ನು ತಿಳಿಸ್ಬೇಕಷ್ಟೆ. ನಂಬಿಕೆ ಇರಲಿ, ಮೂಢನಂಬಿಕೆಗಳು ಬೇಡ ಅಂತ ನಾನು ತಿಳಿಸಬಲ್ಲೆ. ಯಾಕಂದರೆ ಭಗವಂತನಲ್ಲಿ ಯಾವತ್ತೂ ನಾವು ನಂಬಿಕೆ ಇಟ್ಟರೆ ನಮಗಲ್ಲಿ ಎಲ್ಲವೂ ಸಕ್ಸಸ್ ನೋಡಲಿಕ್ಕೆ ಸಾಧ್ಯ. ಮೂಢನಂಬಿಕೆಗಳು ಬೇಡ. ಏನೋ ಒಂದು ಪವಾಡ ಸೃಷ್ಟಿ ಮಾಡ್ತೀನಿ, ಇಲ್ಲಿ ಬನ್ನಿ, ಏನೋ ಒಂದು ನನ್ನಿಂದ ಆಗುತ್ತೆ. ಇಲ್ಲಪ್ಪ, ನಾನು ಕೂಡ ಭಗವತಿಯ ಸೇವಕಿ. ಅವ್ರು ಏನು ತಿಳಿಸ್ತಾರೋ, ಏನು ನಡೆಸ್ತಾರೋ ಅದನ್ನು ನಾನು ತಿಳಿಸ್ಕೊಂಡು ಹೋಗ್ತೀನಿ. ಯಾಕಂದರೆ ನಾನು ಅತಿ ವಿದ್ಯಾವಂತೆ ಏನಲ್ಲ. ನಾನು ಓದಿರೋದು ತುಂಬ ಕಮ್ಮಿ. ನಾವು ಹಳ್ಳಿ ಜನ, ತುಂಬಾ ಕಮ್ಮಿ. 9ನೇ ಕ್ಲಾಸ್ ನಾನು ಓದಿರೋದು. ಯಾವುದೇ ವೇದ ಮಂತ್ರ ಅಧ್ಯಯನಗಳನ್ನು ನಾನು ಮಾಡಿಲ್ಲ. ಭಗವತಿ ಏನು ತಿಳಿಸ್ತಾರೋ ಅದನ್ನು ನಾನು ಮನುಕುಲಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಿಂದ ಎಲ್ರಿಗೂ ಒಳ್ಳೆಯದಾಗಬೇಕು, ಇದರ ಉದ್ದೇಶ. ಹೌದಪ್ಪ, ಹೌದು. ಇಲ್ಲಿನ ವಿಶೇಷತೆ ಏನಂದರೆ, ಅಮ್ಮ ಮಂಗಳಪ್ರದಾಯಿನಿ, ಮಾಂಗಲ್ಯ ಭಾಗ್ಯವನ್ನು ಬೇಗ ಕರುಣಿಸುವಂತಹ ದೇವತೆ ಇವರು. ಅಮ್ಮನವರಲ್ಲಿ ಬಂದು ಒಂದು ಮೊರೆ ಇಟ್ಟು, ಇಲ್ಲಿ ನಾವು ತಾಯಿ ಹತ್ರ ಒಂದು ಮಾಂಗಲ್ಯವನ್ನು ಇಟ್ಟು ಸಂಕಲ್ಪ ಮಾಡಿಕೊಡ್ತೇವೆ. ಆ ಒಂದು ಮಾಂಗಲ್ಯವನ್ನು ತಗೊಂಡೋಗಿ ಆ ಮಕ್ಕಳು ಮನೆಯಲ್ಲಿ ಅದನ್ನು ಪೂಜೆ ಮಾಡೋದ್ರಿಂದ 3 ಅಥವಾ 5 ತಿಂಗಳೊಳಗಡೆ ಶುಭ ಕಾರ್ಯ ನೆರವೇರುತ್ತೆ. ಇದು ಇಲ್ಲಿನ ವಿಶೇಷ. ಮತ್ತು ಮಾಂಗಲ್ಯಕ್ಕೆ ದುಡ್ಡ ಅಂತ ಕೇಳಬೇಡಿ. ಯಾವುದೇ ಕಾರಣಕ್ಕೂ ಆ ಮಾಂಗಲ್ಯಕ್ಕೆ ನಾನು ಹಣಬಲವನ್ನು ತಗೊಳೋದಿಲ್ಲ. ಅದು ಇಲ್ಲಿನ ಒಂದು ವಿಶೇಷ ಅಂತಲೇ ನಾನು ತಿಳಿಸಬಲ್ಲೆ. ಶ್ರೀ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ಶಕ್ತಿಪೀಠ ದೇವಸ್ಥಾನದ ಜೀರ್ಣೋದ್ಧಾರ ಸೇವಾ ಟ್ರಸ್ಟ್ ಅಂತ ಹೇಳಿ ಮಾಡಿದ್ದೀವಿ. ಅಮ್ಮನವರ ಹೆಸರು ಶ್ರೀ ಆದಿಶಕ್ತಿ ಮಹೇಶ್ವರಿ ಅಮ್ಮನವರು. ಇಲ್ಲಿನ ವಿಶೇಷತೆಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅಡ್ರೆಸ್ ಅಂತ ಹೇಳಿದ್ರೆ ಸ್ವಲ್ಪ ಪ್ರಮುಖರಲ್ಲಿ ಕೇಳಿ, ಅದು ನನಗೆ ಅಷ್ಟುದ್ದ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಅದನ್ನಲ್ಲಿ ವಿಚಾರಿಸಿ. ಆ ನಂತರದಲ್ಲಿ ಮತ್ತೆ ಇಲ್ಲಿ ಮಕ್ಕಳು ಫಲ ಬೇಗ ಅನುಗ್ರಹ ಆಗುತ್ತೆ. ಬಂದಿದ್ದಾರೆ ಅಂತಹ ಭಕ್ತಾದಿಗಳು ಸುಮಾರು ಜನ ಇದ್ದಾರೆ. 7 ವರ್ಷ 10 ವರ್ಷ ಮಕ್ಕಳಿಲ್ದವ್ರಿಗೆ ಇಲ್ಲಿ ಬಂದು ಮೊರೆ ನೀರನ್ನು ಹಾಕಿಸ್ಕೊಂಡು ಹೋಗಿ, ಮೊರೆ ನೀರಂದರೆ ಅಮ್ಮನ ಏನು ಅರಿಶಿಣ ಭಂಡಾರದಲ್ಲಿ ಇದು ಬರೆದಿರ್ತಾರೆ ಬೀಜಾಕ್ಷರಿಗಳ ಪ್ರಶ್ನಾವಳಿ, ಈ ಭಂಡಾರವನ್ನು ಅವ್ರಿಗೆ ಹಾಕಿ ಮೊರೆ ನೀರನ್ನು ಹಾಕ್ತೇವೆ. ಮೊರೆ ನೀರನ್ನು ಹಾಕಿ ಆನಂತರ ಒಂದು 3-4 ತಿಂಗಳಲ್ಲಿ ಸಂತಾನ ಭಾಗ್ಯಗಳು ಆಗಿರೋವು ತುಂಬ ಇದ್ದಾವೆ. ತುಂಬ ನೀವು ನೋಡಬಹುದು, ತುಂಬ ಇದೆ. ಆ ರೀತಿಯಲ್ಲಿ ಮಕ್ಕಳಿಗೂ ಕೂಡ ತಾಯಿ ಅಂದ್ರೇ ಜಗನ್ಮಾತೆ ಅಲ್ವಾ, ಮಕ್ಕಳಿಗೆ ಏನು ಬೇಕು ಅಂತ ಒದಗಿಸ್ಕೊಡೋಳೆ ತಾಯಿ. ಆ ಮಹಾತಾಯಿ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಇನ್ನು ದೇವಾಲಯದ ಬಗ್ಗೆ ತಾವು ಕೇಳಿದ್ರಿ. ಈ ದೇವಾಲಯ ಮಾಡಬೇಕು ಅಂತಪ್ಪ ಮೊದಲು ಪ್ರಥಮವಾಗಿ ನಾವು ಕಟ್ಟಿದ್ದು ಹೊಸೂರು ತಮಿಳು ರಾಜ್ಯದಲ್ಲಿ. ಅಲ್ಲಿ ಒಂದು ಮನೆಯಲ್ಲಿ ತಾಯಿನಿಟ್ಟು ನಾನು ಪ್ರಶ್ನಾವಳಿಯನ್ನು ನಡೆಸ್ತಾ ಇದ್ದೆ. ಒಂದು ಮಹಾನ್ ವ್ಯಕ್ತಿ ಬಂದು, ಆನೇಕಲ್ ಮೂಲತಃದವರು, ಇಷ್ಟು ಶಕ್ತಿಯುಳ್ಳ ದೇವತೆಯನ್ನು ನೀವು ನಿಮ್ಮೊಬ್ಬರಿಗೋಸ್ಕರ ಪೂಜಿಸ್ಕೋಬೇಡಿ ಅಮ್ಮ, ಪ್ರತಿಯೊಬ್ಬರಿಗೂ ಮನುಕುಲಕ್ಕೂ ಒಳ್ಳೇದಾಗಲಿ ಅಂತ ಹೇಳಿದ್ರು. ಹಣಬಲ ಏನೂ ಇಲ್ಲಪ್ಪ, ಏನು ಮಾಡಲಿ ಅಂದೆ. ಜಾಗ ಇದೆಯಾ ಅಂದರು. ಯಾರನ್ನೋ ಒಬ್ರನ್ನ ಕೇಳಿದ್ದೀನಿ, ಒಂದಿಷ್ಟು ಅಗಲ ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳಿದ್ವಿ. ಆಗ ಆ ವ್ಯಕ್ತಿನೇ, ನಾನು ಒಂದು ಇಟ್ಟಿಗೆ ಕೂಡ ತೊಗೊಬಂದಿಲ್ಲ, ಎಲ್ಲ ಆ ಮಹಾನ್ ವ್ಯಕ್ತಿನೇ ನಿಂತು ಅಲ್ಲಿ ಒಂದು ದೇವಾಲಯ ಮಾಡಿದ್ವಿ. ಆಮೇಲೆ ಆ ನಂತರದಲ್ಲಿ ಅಮ್ಮ ಇಲ್ಲಿಗೆ ಬರಬೇಕು ಅಂತ ಪ್ರೇರಣೆ ಆಯಿತು. ಆಗ ಈ ಜಾಗ ಇಷ್ಟು ದುಬಾರಿ ಕೊಟ್ಟು ತೊಗೊಳೋಂಥ ಶಕ್ತಿ ನನಗಿರಲಿಲ್ಲ. ಆಗ ಭಕ್ತಾದಿಗಳನ್ನು ಕೇಳೋಕ್ಕಾಗಲ್ಲ, ಯಾಕಂದರೆ ನಿನಗೆ ಒಳ್ಳೆಯದಾಗಿದೆ ಕೊಡಪ್ಪ ಅಂದರೆ ಅದು ಒಂಥರ ಬಿಸ್ನೆಸ್ ಆಗಿಬಿಡುತ್ತೆ. ಅದು ಅವ್ರ ಪ್ರೀತಿಯಿಂದ ಕೊಟ್ಟರೆ ಅದನ್ನು ನಾವು ಸ್ವೀಕರಿಸೋಕ್ಕೆ ಯೋಗ್ಯರು. ಹಾಗಿರಬೇಕಾದ್ರೆ ನಾನು ಹೇಳಿದೆ, ನಿಮಗೇನು ಅದು ಅನುಕೂಲ ಅನಿಸುತ್ತೋ ಅದು ಮಾಡಿ ಅಂತ. 50,000 ಇಟ್ಕೊಂಡು ಈ ಜಾಗಕ್ಕೆ ಬಂದೆ ನಾನು. ಆವತ್ತಿನ ದಿನದಲ್ಲಿ ಸ್ವಲ್ಪ ದುಬಾರಿನೇ.
ಆದರೆ ಅವರಿಗೆ ಸ್ವಲ್ಪ ಸ್ವಲ್ಪನೇ ಕ್ರಮೇಣವಾಗಿ ಕೊಟ್ಟು ಸ್ಥಳ ಉರಿಸ್ಕೊಂಡೆ. ಇಟ್ಟಿಗೆನಲ್ಲಿ ಪ್ಲಾಸ್ಟಿಂಗ್ ಮಾಡಿ ಮೇಲ್ಛಾವಣಿ ಕೂಡ ಇಲ್ಲಪ್ಪ, ಹಾಗೆ ಅಮ್ಮನ ಪ್ರತಿಷ್ಠಾಪನೆ ಮಾಡಿಬಿಟ್ವಿ. ಹಾಗೆ ನಡೆಸ್ಕೊಂಡು ತಾಯಿ ನಮ್ಮನ್ನು ಇವತ್ತು ಇಲ್ಲಿವರೆಗೂ ನಡೆಸ್ಕೊ ಬಂದಿದ್ದಾರೆ. ಇವತ್ತು ಮನುಕುಲ ತಿರುಗಿ ನೋಡ್ತಾ ಇದೆ. ಆ ಮಹಾತಾಯಿ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಸನ್ಮಂಗಳವನ್ನು ಮಾಡಲಿ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ತುಂಬ ಒಳ್ಳೆಯದಾಗಲಿ. ಮತ್ತು ದೇವಸ್ಥಾನ ಕಟ್ಟಬೇಕಾದ್ರೂ ತುಂಬ ಕಷ್ಟ ಆಯಿತು. ಮಾಂಗಲ್ಯವನ್ನು ನೋಡಲಿಲ್ಲ ನಾನು. ಎಲ್ಲ ತಾಯಿನೇ ಅಂತ ಹೇಳಾದ್ಮೇಲೆ ಈಗ ಅವರೇ ಎಲ್ಲ ನಮಗೆ ಅಂದಮೇಲೆ ಕಷ್ಟಪಡಲೇಬೇಕಪ್ಪ. ಪ್ರತಿಯೊಬ್ಬ ವ್ಯಕ್ತಿ ಕಷ್ಟಪಡದೆ ಏನನ್ನು ಸಂಪಾದಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ಸಾಧನೆ ಬೇಕು ವ್ಯಕ್ತಿಗೆ. ಆಗ ಏನು ಮಾಡಿದೆ, ಈ ಎಲ್ಲ ಎಷ್ಟು ಒಡವೆಗಳಿತ್ತು, ನನ್ನ ಹಿಂದಿನ ಒಡವೆಗಳು ಏನಿತ್ತು ಎಲ್ಲ ತಗೊಂಡೋಗಿ ಮಾರಿ ಈ ದೇವಾಲಯವನ್ನು ಕಟ್ಟಿದ್ದೀನಿ. ಇದು ನನಗೆ ಭಕ್ತಿ ಅಂತನಾದರೂ ಅನ್ಕೋಬೋದು ನೀವು, ಅಥವಾ ನನಗೆ ನಾನಿರೋಕ್ಕಂತಹ ಸ್ಥಾನ ಆದ್ರೂ ಅನ್ಕೋಬೋದು. ನಾನು ಆ ಅಮ್ಮನ ಸೇವಕಿ, ಸೇವೆ ಮಾಡ್ತೀನಿ ಅಷ್ಟೇಪ್ಪ ನನಗೆ ಗೊತ್ತಿರೋದು. ತುಂಬ ತುಂಬ ಥ್ಯಾಂಕ್ಸ್ ಮ್ಯಾಮ್, ನೀವು ನಮ್ಮ ಚಾನಲ್ಗೆ ಎಷ್ಟು ದಿನ ನೀಟಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಖಂಡಿತವಾಗ್ಲೂ. ಮತ್ತು ವೀಕ್ಷಕರಿಗೆ ಏನಾದರೂ ತಪ್ಪು ಮಾಡಿದ್ದಲ್ಲಿ ಒಂದು ಕ್ಷಮೆ ಇರಲಿ. ಇಲ್ಲಿ ಯಾರಿಗೆ ಯಾರೂ ದೊಡ್ಡವರಲ್ಲ. ಜಗನ್ಮಾತೆ ಮುಂದೆ ಎಲ್ಲರೂ ಒಂದೇ ಸರಿ ಸಮಾನರು. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ನಿಮ್ಮ ಚಾನಲ್ ಕೂಡ ಒಂದು ಯಶಸ್ವಿಯುತವಾಗಲಿ, ಸಾಗಲಿ ಅಂತ ಹಾರೈಸ್ತೇನೆ. ಒಳ್ಳೆಯದಾಗ್ಲಪ್ಪ, ಶುಭವಾಗಲಿ. ನಮಸ್ತೆ, ಲೋಕೇಶ್ ಅಂತೇಳಿ ನನ್ನ ಹೆಸರು. ನಾನು ಮಂಡ್ಯದಿಂದ ಈ ಕ್ಷೇತ್ರಕ್ಕೆ ಕಳೆದ 4 ವರ್ಷಗಳಿಂದ ಬರ್ತಿರ್ತೀನಿ. ಶ್ರೀ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ಶಕ್ತಿಪೀಠ. ಇಲ್ಲಿಗೆ ಬರಲಿಕ್ಕೆ ಅಡ್ರೆಸ್ ಅಂದರೆ ಸೋಲೂರು, ಕುಣಿಗಲ್ ಮಾರ್ಗ, ಮೈಸೂರಿಂದ ಡೈರೆಕ್ಟು ಕುಣಿಗಲ್ ಬಂದು ಕುಣಿಗಲ್ಲಿಂದ ಸೋಲೂರು ಇಳಿದು, ಇಲ್ಲಿ ಯಾವುದೇ ವೆಹಿಕಲ್ ವ್ಯವಸ್ಥೆ ಇಲ್ಲದೇ ಇರೋ ಕಾರಣದಿಂದ ಸೋಲೂರಿಂದ ಆಟೋಕ್ಕೆ ಇಲ್ಲಿಗೆ ಬಂದರೆ 100ರಿಂದ 120 ರೂಪಾಯಿ ತೊಗೊತಾರೆ. ಅಥವಾ ಮಾಗಡಿ ಮುಖಾಂತರ ಕೂಡ ಬರ್ಬೋದು. ಮಾಗಡಿಯಿಂದ ಬಂದು ಇಲ್ಲಿ ಗೊಲ್ಲಳ್ಳಿ ಗೇಟಿಂದ ದೇವಸ್ಥಾನಕ್ಕೆ ಬರುವಂಥ ವ್ಯವಸ್ಥೆ. ಗುಡೇಮರಳಿಗೆ ಬಂದರೂ ಕೂಡ ಆಟೋದವ್ರ ಜೊತೆಲಿ ಇಲ್ಲಿ ಬರ್ತಕ್ಕಂಥದ್ದು. ಈ ಒಂದು ಸುಕ್ಷೇತ್ರಕ್ಕೆ ಬಂದಂಥ ಪ್ರತಿಯೊಬ್ಬ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಒಂದು ಅತಿ ಪವರ್ಫುಲ್ ಕ್ಷೇತ್ರ ಅಂದರೆ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ಕ್ಷೇತ್ರ. ಈ ಒಂದು ಕ್ಷೇತ್ರದ ಭವ್ಯತಾಯಿ ಅಮ್ಮನವ್ರನ್ನ ನಾವು ನಡೆದಾಡುವ ದೇವತೆ ಅಂತಲೇ ಕರಿತಿರ್ತೀವಿ. ಯಾಕಂದರೆ ಎಲ್ಲರೂ ಒಂದು ಭಗವತಿನ, ಒಂದು ದೇವರನ್ನು ಒಲಿಸ್ಕೊಳ್ಳಿಕ್ಕೆ ತಪಸ್ಸು ಮಾಡಿ ಭಗವಂತನೇ ಒಲಿಸ್ಕೊತಾರೆ. ಆದರೆ ಈ ಮಹಾತಾಯಿಗೆ ಆ ತಾಯಿನೇ ಒಲಿದು ಬಂದಿರತಕ್ಕಂಥದ್ದು ವಿಶೇಷತೆ. 10 ವರ್ಷಗಳ ಕಾಲ ಅಮ್ಮನವರ ಕನಸಲ್ಲಿ ಬಂದು ಕರೆದಿದ್ದಾರೆ. ಮಗಳೇ, ನಾನು ಈ ಒಂದು ಜಾಗದಲ್ಲಿ ಇದ್ದೀನಿ, ಕೆತ್ತನೆ ಮಾಡಿದಂಥ ಶಿಲ್ಪಿಯ ಮನೆಯಲ್ಲಿದ್ದೀನಿ, ನನ್ನನ್ನು ಕರ್ಕೊಂಡು ಹೋಗು ಅಂಥೇಳಿ ಅಮ್ಮನವರ ಕನಸಲ್ಲಿ ಬಂದಂಥ ಭಗವತಿ ಆದಿಶಕ್ತಿ ಮಹೇಶ್ವರಿ ಅಮ್ಮನವರು. ಧರ್ಮದ ಒಳಿತಿಗಾಗಿ, ಮನುಕುಲದ ಒಳಿತಿಗಾಗಿ ಧರ್ಮದ ಕೆಲಸಕ್ಕೆ ಮಾಡಿದ್ರೆ ಮಾತ್ರ ನಾನು ನಿನ್ನ ಜೊತೆಗಿರ್ತೀನಿ ಅಂತೇಳಿ ಅಮ್ಮನವರು ಬರ್ತಕ್ಕಂಥ ಭಕ್ತರಲ್ಲಿ ಹಣದ ಅಪೇಕ್ಷೆಯನ್ನು ಬೇಡದೆ ನಮ್ಮ ಸಂಕಷ್ಟಗಳನ್ನು ಬಗೆಹರಿಸುವಂಥ ಜಗನ್ಮಾತೆಗೆ ನಮ್ಮ ಇಷ್ಟಾನುಸಾರ. ಈಗ ನಮ್ಮದು ಒಂದು ಜಮೀನು ಕೇಸ್ ನಡೀತಾ ಇತ್ತು. ಸುಮಾರು 15 ವರ್ಷಗಳ ಕಾಲ ಅದನ್ನು ಹೇಳ್ಕೊಂಬರ್ತಾಯಿದ್ವಿ. ಅಮ್ಮನವ್ರ ಹತ್ರ ಬಂದು ನಾವು ಕೇಳಿದಾಗ ಅಮ್ಮನವರು, ನಾನು ಇದ್ದೀನಿ ಮಗನೇ, ನಿನ್ನ ಕೈಲಾದದ್ದನ್ನು ನೀನು ಮಾಡು ನನಗೆ ಅಪ್ಪಣೆ ಮಾಡಿದ್ದಾರೆ. ಆ ಕೇಸು 29ನೇ ತಾರೀಕು ಡಿಕ್ಲೇರ್ ಆಯಿತು. ಒಂದು 15 ವರ್ಷಗಳಿಂದ ನಡೆದಂಥ ಒಂದು ಯಾಜ್ಯ ಎಲ್ಲ ಕುಟುಂಬಸ್ಥರು ಸೇರಿ ತುಂಬ ಆನಂದಕರವಾಗಿ ಬಗೆಹರಿಸ್ಕೊಂಡ್ವಿ. ಅದು ಕ್ರೆಡಿಟು ಮಹೇಶ್ವರಿ ಅಮ್ಮನವ್ರಿಗೆ ಸೇರಬೇಕಾಗತ್ತೆ. ನಮಸ್ಕಾರ ಮಹೇಶ್ವರ. ನನ್ನ ಹೆಸರು ಬೋರಪ್ಪ ಅಂದ್ಬಿಟ್ಟು ಮಂಡ್ಯದಿಂದ ಬಂದಿದ್ದೀನಿ. ಈ ತಾಯಿ ನಂಬಿದವರನ್ನ ಯಾವತ್ತೂ ಕೈ ಬಿಡಲ್ಲ. ಆದಿಶಕ್ತಿ ಮಹೇಶ್ವರ ಅಮ್ಮನವರು ಇದು ಪುಣ್ಯಕ್ಷೇತ್ರ. ಸಕಲ ಕವಲ ವಲ್ಲಭ ಅಂತ ಹೇಳ್ದಂಗೆ ಆದಿಶಕ್ತಿ ಎಲ್ಲರನ್ನೂ ಕೈ ಹಿಡಿತಾ ಇದ್ದಾಳೆ. ಅವ್ರು ಏನೇ ಮಾಡಿರಲಿ ಅದನ್ನು ನಿವಾರಣೆ ಮಾಡೋದಕ್ಕೆ ಇದೊಂದು ಆದಿಶಕ್ತಿ ಶಕ್ತಿಪೀಠ. ಇದು ಪುಣ್ಯಕ್ಷೇತ್ರ ಅಂತ. ಈ ಪುಣ್ಯಕ್ಷೇತ್ರ ಬಂದವರಿಗೆ ಎಲ್ಲ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಆದಷ್ಟು ಹಂತವಾಗಿ ಒಳ್ಳೆಯದಾಗ್ತಾಯಿದೆ. ಒಳ್ಳೆಯದಾಗ್ತಾಯಿದ್ರೆ ಭಕ್ತಾದಿಗಳು ಬಂದು ಆ ತಾಯಿನ ದರ್ಶನ ಮಾಡಿ ತಮ್ಮ ಕಾರಣಕ್ಕೆ ಏನಿದೆ ಅದೇ ಅಲ್ಪ ಸ್ವಲ್ಪವಾಗಿ ಆ ತಾಯಿ ಏನೂ ಅಪೇಕ್ಷೆ ಪಟ್ಟಳಲ್ಲ. ಒಟ್ಟು ಪೂಜೆ ಪುನಸ್ಕಾರ ನಡಿಬೇಕು. ಆ ಥರದಲ್ಲಿ ಒಲಿತಾ ಇದ್ದಾಳೆ ಆ ತಾಯಿ. ಸರ್ವರಿಗೂ ಒಳ್ಳೆಯದಾಗ್ತಾಯಿದೆ. ಆಮೇಲೆ ಇನ್ನೊಂದು, ಈ ಮಾಗಡಿ ತಾಲೂಕು ಗುಡ್ಡೆಮಾರನಹಳ್ಳಿಗೆ ಮಾನ್ಯ ಮಾಗಡಿ ತಾಲೂಕು ಕ್ಷೇತ್ರದ ಶಾಸಕರಿಗೆ ಮನವಿ ಮಾಡಿಕೊಡ್ತಾ ಇದ್ದೇನೆ. ಇಲ್ಲಿ ಭಕ್ತಾದಿಗಳು ಬರೋದಕ್ಕೆ ವಾಹನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಸರ್ಕಾರದ ಸಾರಿಗೆ ಸಚಿವರಾದಂಥ ರಾಮಲಿಂಗ ರೆಡ್ಡಿಯವ್ರಿಗೂ ಸಹ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಈ ಮಾಗಡಿ ತಾಲೂಕು ಗುಡ್ಡೆಮಾರನಹಳ್ಳಿ ಆದಿಶಕ್ತಿ ಅಮ್ಮ ಪೀಠನವಾದ ಸನ್ನಿಧಾನಕ್ಕೆ ವಾಹನ ಸೌಲಭ್ಯ ಕಲ್ಪಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಏನಿಲ್ಲ ಸರ್, ನಾವು ಇವತ್ತು ಬಂದಿದ್ದು ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ. ಗೊತ್ತಿರಲಿಲ್ಲ, ಬೇರೆಯವರೆಲ್ಲ ಕೇಳ್ಕೊಂಡು ಬಂದೆ. ಇಲ್ಲಿ ಬಂದಿದ್ದ ತಕ್ಷಣ ಹಿಂಗೆ ಅಮ್ಮವರು ಕೂತ್ಕೊಂಡು ಹೋಗಿದ ತಕ್ಷಣ ಅಲ್ಲಿ ಕೂತ್ಕೊಂಡ ತಕ್ಷಣ ಅವರೇ ಏನು ಎತ್ತಂತ ಅವರೇ ಹೇಳಿದ್ರು. ಅವರೇ ಪರಿಷ್ಕಾರ ಎಲ್ಲ ಹೇಳಿದ್ರು. ಈಗ ಐತೆ ಇದೆಲ್ಲ ಸ್ವಲ್ಪ ನೋಡ್ಕೊಂಬರ್ರಿ, ಮಿಕ್ಕಿದ್ದೆಲ್ಲ ಆಮೇಲೆ ನಾನು ಹೇಳ್ತೀನಿ. ನಿನ್ನ ಪ್ರಾಬ್ಲಮ್ ಹಿಂಗೆ ಐತೆ,
ಅಂತ ಎಲ್ಲ ಸ್ವಾಮಿನವರು ಹೇಳಿದ್ರು. ಎಲ್ಲ ಖುಷಿ ಆಯಿತು ನಮಗೆ. ಈ ಥರ ಈ ಅಮ್ಮ ಹೇಳಿದಂಗೆ ಎಲ್ಲಿ ಹೇಳಿಲ್ಲ. ಫಸ್ಟ್ ಟೈಮ್ ಇಲ್ಲಿ ಬರೋಷ್ಟು ನಮಗೆ ಬಂತು. ಈ ಸತಿ ಇಲ್ಲಿಗೆ ಇನ್ನೂ ಸತಿ ಬರಬೇಕು ಅನ್ಸುತ್ತೆ. ನಮ್ಮ ಹೆಸರು ಗಂಗಾ ರಾಮಕೃಷ್ಣ ಅಂತ. ನಮ್ಮ ಮನೆ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು. ನಾವು ಸುಮಾರು 2 ವರ್ಷದ ಹಿಂದೆ ಬಂದಿದ್ವಿ. ನಮ್ಮ ಬ್ರದರ್ ಒಬ್ಬರು ತೀರೋಗಿದ್ರು. ಏನಾಗಿತ್ತು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಇಲ್ಲಿ ಯಾರೋ ಹೇಳಿದ್ರು ಹೊಸ್ದಾಗಿದೆ ಅಂತ, ಅದಕ್ಕೆ ಬಂದಿದ್ವಿ. ಆಮೇಲೆ ಅದು ಏನಾಗಿತ್ತು ಅಂತ ತಿಳಿಸ್ಕೊಟ್ರು ಅಮ್ಮ ಅವರು. ಈ ಥರ ಆಗಿತ್ತು, ಮತ್ತು ಸ್ವಲ್ಪ ದಿನ ಮುಂಚೆನೇ ಬಂದಿದ್ದರೆ ನಾನು ಅದನ್ನು ತಡೀನಿ ಅಂತಲೂ ಕೂಡ ಹೇಳಿದ್ರು. ನಾವು ತುಂಬ ಲೇಟಾಗಿ ಬಂದಿದ್ವಿ. ನಮ್ಗೆ ನಂಬಿಕೆ ಇದೆ, ಅಮ್ಮನ ಮೇಲೆ ತುಂಬ ನಂಬಿಕೆ ಇದೆ. ನಾವೇನು ಅಂದ್ಕೊಂಡಿದ್ವೋ ಅದಾಗಿದೆ. ಅದಕ್ಕೆ ಮತ್ತೇನೂ ಬಂದಿದ್ದೀವಿ. ಮತ್ತೆ ಏನೋ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ತುಂಬ ದಿನಗಳಿಂದನೇ ಬಂದಿದ್ದು. ಇವಾಗಲೂ ಬರ್ತಾನೆ ಇರ್ತೀವಿ. ಯಾವಾಗಲೂ ಪ್ರತಿದಿನ ನಮ್ಮ ಮನೇಲಿ ಪೂಜೆನೂ ಅಮ್ಮನಿಗೆ ನಡೀತದೆ. ಅಮ್ಮನ ಮೇಲೆ ತುಂಬ ಭಕ್ತಿ ಇದೆ ಅಷ್ಟೇ. ಇನ್ನೇನು ಅಮ್ಮನ ಬಗ್ಗೆ ಏನು ಹೇಳೋಂಥದ್ದು ಏನಿಲ್ಲ. ಅಷ್ಟೊಂದು ದೊಡ್ಡವರು ಅಲ್ಲ ನಾವು. ಅಮ್ಮನ ನಂಬಿಕೆ ತುಂಬಾ ಇದೆ ನಮಗೆ. ಇನ್ನೂ ಒಳ್ಳೇದಾಗಬೇಕು ಅಂತಲೇ ಬರ್ತಾನೆ ಇದ್ದೀವಿ. ನಾನು 1 ಮಂತಿಂದ ದೇವಸ್ಥಾನಕ್ಕೆ ತುಂಬ ಅಟ್ಯಾಚ್ ಆಗಿದ್ದೀನಿ. ಅದು ಪ್ರೇರಣೆಯಿಂದ ಆಗಿದೆ ಹೊರತು ನನಗೆ ಯಾರು ಹೇಳ್ಕೊಟ್ಟಾಗಲಿ ಇನ್ನೊಬ್ರು ಕರ್ಕೊಂಡು ಬಿಟ್ಟಿದ್ದಾಗಲೇ ಏನೂ ಇಲ್ಲ. ನನ್ನ ಅನುಭವದಿಂದ ನಾನು ಇಲ್ಲಿಗೆ ಬಂದಿದ್ದು. ಮೊನ್ನೆ ರೀಸೆಂಟಾಗಿ ನಾವು ಫಂಕ್ಷನ್ ಮಾಡಿದೆ ದೇವಸ್ಥಾನದ್ದು. ಅವಾಗ ಏನಾಯಿತು ಅಂದರೆ ನನ್ನ ಶರ್ಟ್ ಇಲ್ಲೇ ಮಿಸ್ ಆಗಿತ್ತು. ಮಾರ್ನಿಂಗ್ ಟೈಮ್ ಬಂದೆ ತೊಗೊಂಡೋಗೋಣ ಅಂತ. ಇಲ್ಲಿ ಗಂಟೆ ಶಬ್ದ ಕೇಳಿಸುತ್ತೆ ಎನಿ ಟೈಮ್. ಬಟ್ ಇಲ್ಲೇ ನಾನೆಲ್ಲ ಸರ್ಚ್ ಮಾಡಿ ಬರ್ತೆ, ಯಾರೂ ಇರಲಿಲ್ಲ. ಆ ಶಬ್ದ ನನಗೆ ಕೇಳಿಸ್ತು. ಅದರಿಂದ ನಿಜ ದೇವರಿದ್ದಾರೆ. ಅಂದರೆ ಇವಾಗ ಕಲಿಯುಗನೇ ಎಲ್ಲ ಮಾಯೆಗೆ ಬಳೆಗೆ ಬಿದ್ದುಬಿಟ್ಟಿದ್ದೀವಿ ನಾವು. ಮೋಸ, ಧರ್ಮ, ಅನ್ಯಾಯ ಅದೇ ಜಾಸ್ತಿ ನಡೀತಾ ಇದೆ. ಅದರಿಂದ ಎಲ್ಲ ರಕ್ಷಣೆ ಮಾಡೋಕ್ಕೇ ಈ ಥರ ಒಂದು ಶಕ್ತಿಪೀಠ ಸ್ಥಾಪನೆ ಆಗಿರೋದು. ಈಗ ಅಮ್ಮ ಅಂದರೆ ನಮಗೆಲ್ಲ ಅಮ್ಮನೇ ಅವರು. ನಾವು ಅರ್ಥ ಏನೇ ಸಮಸ್ಯೆ ಕೇಳಿದ್ರೆ ಎಲ್ಲ ಪರಿಹಾರ ಮಾಡಿಕೊಡ್ತಾರೆ. ಅಂದರೆ ನಮ್ಮ ಮಾಯೆಯಿಂದ ರಕ್ಷಿಸ್ತಾ ಇದ್ದಾರೆ. ನಾವು ಇಲ್ಲಿಗೆ ಬಂದು 1 ವರ್ಷ ಆಯಿತು. ನಮ್ಮ ಯಜಮಾನ್ರವರು ಬೇಡಕ್ಕೆ ಬೇಡ ಅಂತ ಡಿವೈರ್ಸ್ ಮಾಡಿಬಿಡೋಣ ಅಂತ ಇದು ಮಾಡ್ಕೊಬಿಟ್ಟಿದೆ. ಇಲ್ಲಿಗೆ ಬಂದಮೇಲೆ ಇಲ್ಲ, ನೀವು ಚೆನ್ನಾಗಿರಬೇಕು, ಬಾಳಬೇಕು, ಬದುಕಬೇಕು ಅಂತ ಒಂದು ಇದು ಮಾಡಿ ಚೆನ್ನಾಗೆಲ್ಲ ನಮ್ಮನ್ನ ಒಂದು ಮಾಡಿದ್ರು. ನಾವು ಚೆನ್ನಾಗಿದ್ದೀವಿ. ಸಂಡೇ ಬಂದಿದ್ದೆ ನಾನು. ಸಂಡೇ ಬಂದು ಅಮ್ಮಂತ ಕೂತ್ಕೊಂಡು ಪ್ರಶ್ನೆ ಕೇಳಿದೆ. ನನ್ನ ಜೀವನದಲ್ಲಿ ಏನು ಹೇಳಿದೆ ಅಷ್ಟು ನಿಜ ಹೇಳಿದ್ದಾರೆ. ಇನ್ನೊಂದು ಸುಳ್ಳು ಹೇಳಿಲ್ಲ, ದುಡ್ಡು ಕೇಳಿಲ್ಲ ನನ್ನ ಹತ್ರ. ನಿಯತ್ತಾಗಿ ದೇವರಿಂದ ಹೇಳಿದ್ದಾರೆ ನನಗೆ. ಅದು ಆ್ಯಕ್ಚುಲಿ ನನಗೆ ಅನುಭವ ಆಗಿದೆ. ನನಗದು ನನ್ನ ಜೀವನದಲ್ಲಿ ನಾನು ಏನೇ ಮಾಡಿದ್ರು ಏನೂ ಹೇಳಿಕೆ ಆಗ್ತಿಲ್ಲ. ಅದನ್ನು ಅಮ್ಮನೇ ಹೇಳಿದ್ದಾರೆ ನನಗೆ. 2ನೇ ಸತಿ ಬಂದಿದ್ದೀನಿ ನಾನಿಲ್ಲಿ. ಅದಕ್ಕೆ ಪ್ರತಿಫಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನನಗೆ ಇಲ್ಲಿ ಬಂದರೆ ಹೋಗಕ್ಕೆ ಮನಸ್ಸಿಲ್ಲ. ಯಾಕಂದರೆ ಅಷ್ಟು ಅಂದರೆ ಇಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ಇದೆ. ಯಾಕೆ ಇನ್ನೊಂದು ಸುಳ್ಳೆಲ್ಲ ನನಗೆ ಹೇಳೋಕ್ಕೆ ಬರೋಲ್ಲ. ಫಸ್ಟ್ ಆಫ್ ಆಲ್ ನಾನು ನಂಬೋದು ಇಲ್ಲ. ಇಲ್ಲಿ ನಂಬಿ ಬಂದಿದ್ದೀನಿ ನಾನು. ನಾನು ಈ ಸ್ಥಳಕ್ಕೆ ಬಂದು ನಾವು ಗೊತ್ತಿಲ್ಲದೆ ಇನ್ನೊಬ್ರ ಬಗ್ಗೆ ಮಾತಾಡಬಾರ್ದು, ಅದು ದೊಡ್ಡ ತಪ್ಪು. ಇಲ್ಲಿ ಬಂದಿದ್ದೀವಿ, ನಾನು 2ನೇ ಸತಿ ಬಂದಿರೋದು ನನಗೆ ಅನುಭವ ಆಗಿದೆ. ಯಾಕೆ ನಾವು ಸುಮ್ಮನೆ ಇನ್ನೊಬ್ರು ಅವ್ರು ದುಡ್ಡು ಕೊಡ್ತಾರೆ ಹೇಳ್ತಾರೆ ಅವೆಲ್ಲ ಏನಿಲ್ಲ. ನನಗೆ ಬಂದು 2ನೇ ಸತಿ ಬಂದು ನನಗೆ ಅನುಭವ ಆಗಿದೆ, ತಿರ್ಗಾ ಬಂದಿದ್ದೀನಿ ನಾನು. ಅದು ಬಿಟ್ಬಿಟ್ಟು ನಾವು ಬೇರೆಯವ್ರ ಥರ ಅದು ಇದು ಅಂತ ಏನು ಹೇಳಿಲ್ಲ ಸರ್. ನನಗೆ ಅನುಭವ ಆಗಿದೆ. ನನಗೆ ತಾಯಿ ಕರ್ಸ್ಕೊಂಡಿದ್ದಾಳೆ. ಆ್ಯಕ್ಚುಲಿ ಯಾರೂ ಅಷ್ಟು ಈಸಿಯಾಗಿ ಇಲ್ಲಿ ಬರೋಕ್ಕಾಗಲ್ಲ. ಆ ತಾಯಿ ಅಪ್ಪನೆ ಕೊಟ್ಮೇಲೆ ಇಲ್ಲಿ ಬರೋಕ್ಕಾಗಲ್ಲ ನಾವು. ಅದು ಬಿಟ್ಟು ನಾವು ಇನ್ನೇನು ಹೇಳೋಕ್ಕಲ್ಲ ಸರ್ ನನಗೆ. ಸರ್ ಏನಿಲ್ಲ, ನನಗೂ ಡೌಟ್ ಮೇಲೆ ಹೋಗಿ ಕೂತ್ಕೊಂಡೆ. ಬರೀ ನನ್ನ ಮುಖ ನೋಡಿಬಿಟ್ಟು ತ್ರಿಶೂಲದಲ್ಲಿ ನಾನು ಪೂರ್ತಿ ಡೀಟೇಲ್ಸ್ ಹೇಳ್ಬಿಟ್ರು ಸರ್. ನನಗೆ ಆಶ್ಚರ್ಯ ಆಗ್ಬಿಡ್ತು. ಸೂಪರಾಗಿದೆ ಈ ಜಾಗ. ನನಗೇನೋ ಒಂಥರ ಸಂತೋಷ ಕೊಡ್ತಾಯಿದೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿ ಬರಬೇಕು ಭಕ್ತಾದಿಗಳು. ಬೇರೆ ಎಲ್ಲೆಲ್ಲ ಹೋಗ್ತಾರೆ ಅಲ್ಲಿ ಹೋಗಬಾರ್ದು, ಇಲ್ಲಿ ಬರಬೇಕು. ಇಲ್ಲಿ ಬಂದರೆ ಅವ್ರ ಸಮಸ್ಯೆ ಕ್ಲಿಯರ್ ಆಗುತ್ತೆ. ನನಗೆ ಸರ್ ಏನೋ ಒಂಥರ ಶಾಂತಿಯಾಗಿದ್ದೀನಿ ಸರ್. ನಾನು ಸಕ್ಕದಾಗಿದೆ, ಪೀಸ್ಫುಲ್ಲಾಗಿದ್ದೀನಿ ಸರ್ ಮೈಂಡಲ್ಲಿ ನಂದು. ನನಗೆ ಇಲ್ಲಿಂದ ಏನೋ ಒಂದು ಒಳ್ಳೇದಾಗುತ್ತೆ. ಆದಮೇಲೆ ನಾನು ತಿರ್ಗಾ ಬಂದು ಇಲ್ಲೇ ನಿಮ್ಮ ಇಂಟರ್ವ್ಯೂ ಮಾಡೇ ಮಾಡ್ತೀರ ನೀವು ನನ್ನ.